ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಾನು. ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಸೋಮವಾರ ಮತ್ತು ಮಂಗಳವಾರದ ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆನೇ ಬಸ್ಸಲ್ಲಿ ಎಲ್ಲಿಗೋ ಹೊರಟಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನಾನು ನನ್ನ ಫ್ರೆಂಡು ಮಲ್ಲೇಶ್ವರಂಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ. ಯಾಕಂದರೆ ನಮ್ಮ ಪಾಪುದು ಬರ್ತ್ ಸರ್ಟಿಫಿಕೇಟಲ್ಲಿ ನೇಮ್ ಚೇಂಜ್ ಮಾಡಿಸ್ಬೇಕಿತ್ತು. ಹಾಗಾಗಿ ಮಲ್ಲೇಶ್ವರಮಲ್ಲಿ BBMP ಆಫೀಸ್ಗೆ ಹೋಗ್ತಾ ಇದ್ವಿ ಬೆಳಗ್ಗೆನೇ. ಇಲ್ಲಿ ಜಾಲಲಿ ಕ್ರಾಸ್ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ. ಈ ಎಕ್ಸ್ಕಲೇಟರ್ ಮೇಲೆ ಹೋಗ್ತಾ ಇದ್ವಿ ಇಬ್ರೂ. ನನಗೆ ಎಕ್ಸಲೇಟರ್ ಅಂದರೆ ತುಂಬ ಭಯ. ಹಾಗಾಗಿ ನನ್ನ ಫ್ರೆಂಡ್ ತುಂಬ ಹುಷಾರಾಗಿ ಬಾ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಹಾಗೆ ಚೀಟಿ ತಗೊಳ್ಳೋಣ ಅಂತ ಬಂದ್ವಿ. ಚೀಟಿ ತಗೊಂಡಿಲ್ಲ ಅಂದರೆ ಅಲ್ಲಿ ಬಾಗಿಲೇ ಓಪನ್ ಆಗಲ್ಲ. ಹಾಗಾಗಿ ಒಂದು ಕಾಯಿನ್ಗೆ 30 ರೂಪಾಯಿ ಇರುತ್ತೆ. ಮೆಟ್ರೋ ಸ್ಟೇಷನ್ ಅಂತೂ ತುಂಬ ನೀಟಾಗಿ ಮಾಡಿಕೊಂಡಿದ್ದಾರೆ. ಎಲ್ಲಿ ನೋಡಿದರೂ ಎಷ್ಟು ಕ್ಲೀನಾಗಿದೆ. ನೀವೇ ನೋಡ್ತಾ ಇರ್ಬೋದು. ಹಾಗೆ ಚೀಟಿನೂ ತಗೊಳ್ತಾ ಇದ್ವಿ. ಅಲ್ಲೊಬ್ಬರು ಕಾಯಿನ್ ತೊಗೊಂಡಿದ್ದಾರೆ, ಕಾಸು ಕೊಟ್ಟು ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಕಾಯಿನ್ ನೋಡ್ತಾ ಇರ್ಬೋದು, ಅಲ್ಲಿದೆ. ಮತ್ತೆ ವಾಪಸ್ ಬಂದು ತೊಗೊಂಡೋದ್ರು. ಇಲ್ಲಿ ಮೆಟ್ರೋ ಇನ್ನು 5 ಮಿನಿಟ್ಸ್ ಇತ್ತು ಬರೋದು. ಇಬ್ಬರು ಕಾಯ್ಕೊಂಡು ಕೂತಿದ್ವಿ. ಕೊನೆಗೂ ಮೆಟ್ರೋ ಬಂದೇ ಬಿಡ್ತು. ನಾನು ಆ ವಿಡಿಯೋ ಮಾಡಬೇಕು ಅಂತ ತುಂಬ ಆಸೆಯಿಂದ ಇಟ್ಕೊಂಡು ಕೂತಿದ್ದೆ. ಕೊನೆಗೂ ಮೆಟ್ರೋ ಬರೋ ವಿಡಿಯೋ ಮಾಡೇ ಬಿಟ್ಟೆ. ನನಗಂತೂ ತುಂಬ ಖುಷಿಯಾಯಿತು. ಮೆಟ್ರೋಗಲ್ಲಿ ಹೋಗ್ಬೇಕು ಅಂದರೆ ತುಂಬಾ ಖುಷಿನೇ. ಬಟ್ ಅದರಲ್ಲಿ AC ಹಾಕಿರ್ತಾರೆ, ತಲೆನೋವು ಬಂದುಬಿಡುತ್ತೆ. ಅದೇ ಒಂದು ಬೇಜಾರು. ನೋಡಿ, ಬಾಗಿಲು ಓಪನ್ನೇ ಇದೆ. 2 ಸೆಕೆಂಡಲ್ಲಿ ಎಲ್ಲರೂ ಬಂದುಬಿಡಬೇಕು, ಇಲ್ಲಾಂದರೆ ಕ್ಲೋಸ್ ಆಗಿಬಿಡುತ್ತೆ. ಮೆಟ್ರೋದಲ್ಲಂತೂ ಸಿಕ್ಕಾಬಿಟ್ಟೆ ಜನ. ಕೂತ್ಕೊಳ್ಳೋಕ್ಕೂ ಸೀಟ್ ಇರೋಲ್ಲ, ಅಷ್ಟು ಜನ ಇರ್ತಾರೆ. ಯಾವಾಗ ಬಂದ್ರೂ ತುಂಬ ರಶ್ ಇದೆ. ನೀವೇ ನೋಡ್ತಾ ಇರ್ಬೋದು. ನೋಡಿ, ಎಲ್ಲೂ ಸೀಟ್ ಇಲ್ಲ, ಎಲ್ಲ ಪಾಪ ನಿಂತ್ಕೊಂಡಿದ್ದಾರೆ. ನಾವು ಕೂಡ ನಿಂತ್ಕೊಂಡೇ ಹೋದ್ವಿ. ತುಂಬಾ ರಶ್ ಇತ್ತು. ಮೆಟ್ರೋ ಕೂಡ ಹೊರಡ್ತು. ಅದು ಹೋಗೋಕ್ಕೊಂಥರ ಖುಷಿ. ಬಟ್ AC ತಲೆ ನೋವು ಬಂದುಬಿಟ್ರೆ ಅದು 2 ದಿನ ಆದರೂ ಬಿಡಲ್ಲ. ಆ ಥರದ್ದೆಲ್ಲ ನೋವು ಬಂದುಬಿಡುತ್ತೆ. AC ಗಾಳಿ ನಮಗೂ AC ಆಗಿ ಬರಲ್ಲ. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಏನು ಮಾಡೋಕ್ಕಾಗಲ್ಲ. ಮೆಟ್ರೋ ತುಂಬ ಫಾಸ್ಟಾಗಿ ಹೋಗ್ತಾ ಇತ್ತು. ಇದೇ ಸ್ಪೀಡಲ್ಲಿ ಹೋಗುತ್ತೇನೋ ಅಂದ್ಕೊಂಡ್ರೆ ಸಡನ್ನಾಗಿ ಸೌಂಡ್ ಬಂದುಬಿಡ್ತು. ಅಲ್ಲೇ ಸ್ಟಾಪ್ ಆಗಿಬಿಡ್ತು. ನನಗೆ ಫುಲ್ ಭಯ ಆಗಿಬಿಡ್ತು. ನನ್ನ ಫ್ರೆಂಡು ಕೈ ಇಟ್ಕೊಬಿಟ್ಟೆ. ಅವಳು ಏನಾಗಲ್ಲ ಸುಮ್ಮನಿರು ಅಂತಂದ್ಲು. ಏನಕ್ಕೆ ಹಂಗಾಯ್ತು ಅಂತ ನನಗೂ ಗೊತ್ತಿಲ್ಲ. ತುಂಬಾ ಭಯ ಆಗಿಬಿಡ್ತು. ಒಂದೇ ಸಲ ಸ್ಟಾಪ್ ಆಗಿಬಿಡ್ತು. ನೋಡಿ ಎಷ್ಟು ತಿರುವುಗಳಿವೆ ಅಲ್ಲಿ. ನಮ್ಮ ಇಡೀ ಬೆಂಗಳೂರೇ ಕಾಣಿಸುತ್ತೆ, ಅಷ್ಟು ತಿರುವುಗಳಿವೆ. ನನಗಂತೂ ತುಂಬಾ ಭಯ ಆಗಿಬಿಡ್ತು ಹಂಗಾದಾಗ. ಈ ಥರ ರೈಲಲ್ಲಿ ಹೋಗ್ಬೇಕಾದ್ರೆ ಆಗುತ್ತಲ್ಲ, ಆ ಥರ ಫೀಲ್ ಬಂದುಬಿಡ್ತು ನನಗೆ. ಇದೂ ಹಾಗೇ ಮುಂದೆ ಹೋಗ್ತಾ ತುಂಬ ಫಾಸ್ಟ್ ಆಗಿಬಿಡ್ತು. ಆವಾಗ ಸಮಾಧಾನ ಆಯಿತು. ನನಗಂತೂ ತುಂಬಾ ಭಯ ಆಗಿಬಿಟ್ಟಿತ್ತು. ನೋಡಿ, ನನ್ನ ಫ್ರೆಂಡ್ ಅಲ್ಲೇ ನಿದ್ದೆ ಹೊಡಿತಾವಳೆ. ಅದರೊಳಗೆ ಹತ್ತಿ AC ಗಾಳಿಗೆ ಅರ್ಧ ನಿದ್ದೆ ಬಂದುಬಿಡ್ತು ಅವಳಿಗೆ. ಅವಳು ಈಚೆನೇ ಹೇಳ್ತಾ ಇದ್ಲು, ಯಪ್ಪ AC ನನಗೆ ಆಗಲ್ಲ ಅಂತ. ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ. ಅಲ್ಲೇ ಎದುರುಗಡೆನೇ ಮಂತ್ರಿ ಸ್ಕ್ವೇರ್ ಇತ್ತು. ಹಾಗೆ ಸುತ್ತಾಡ್ಕೊಬರೋಣ ಅಂತ ಇಬ್ಬರು ಹೋದ್ವಿ. 10 ಸ್ಟೆಪ್ ಇಲ್ಲ, ಅದಕ್ಕೂ ಎಕ್ಸಲೇಟರ್ ಮಾಡಿದಾರಲ್ಲಿ. ಅಷ್ಟಕ್ಕೆಲ್ಲ ಎಕ್ಸಲೇಟರ್ ಮೇಲೆ ಹೋಗ್ಬೇಕಾ ಬಾ ಅಂತ ಹೇಳ್ಬಿಟ್ಟು ಕೆಳಗಡೆ ಸ್ಟೆಪ್ಸ್ ಮೇಲೆ ಕರ್ಕೊಂಡು ಹೋದೆ ಅವಳನ್ನ. ನಮ್ಮ ಜನಗಳು ಹಿಂಗಾಗಿನೇ ಅರ್ಧ ಕಾಯಿಲೆಗಳು ತಂದ್ಕೊಳ್ಳೋದು. ನಡಿದೇನೆ ಈ ಥರ ಈಸಿ ವೇ ಹುಡ್ಕೊಂಡು ಹೋಗ್ತಾರೆ. ಆ ಬಟ್ಟೆ ರೇಟ್ಗಳು ನೋಡ್ಬಿಟ್ರಂತೂ ತಲೆ ಸುತ್ತಿ ಬಿದ್ದೋಗ್ಬೇಕು, ಅಷ್ಟು ರೇಟ್ ಇದೆ. ಮಸಿ ಬಟ್ಟೆ ಥರ ಇದೆ ಬಟ್ಟೆ. ಅಷ್ಟಕ್ಕೆಲ್ಲ 3000 4000 ಇದೆ. ನಮ್ಮ ಮಲ್ಲೇಶ್ವರಮಲ್ಲಿ ಬೀದಿ ಸೈಡ್ ಹಾಕ್ಕೊಂಡಿರ್ತಾರಲ್ಲ, ಅವೇ ಎಷ್ಟೋ ಚೆನ್ನಾಗಿತ್ತು ಬಟ್ಟೆ. ಅಷ್ಟು ರೇಟ್ ಇದೆ ಅಲ್ಲಿ, ಅಷ್ಟು ಆ ಥರ ಬಟ್ಟೆಗಳಿಗೆ. ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕಬರೋಣ ಅಂತ ಹೋದ್ವಿ ಇಬ್ರೂ. ಆ ಬಟ್ಟೆಗಳ ರೇಟ್ಗಳಿಗೆ ಶಾಕ್ ಆಗೋಯ್ತು. ನೋಡಿ, ಇಲ್ಲಿ ಬೆಡ್ಡು ಪೂರ್ತಿ ಕಂಪ್ಲೀಟ್ ಸೆಟ್ಟು 58,000 ಏನೋ ಇತ್ತು. ಅಯ್ಯೋ, ನಮಗೆಲ್ಲ ಇವೆಲ್ಲ ಸೂಟ್ ಆಗಲ್ಲ ಅಂತ ಬಂದ್ವಿ. ಹಾಗೆ ನನ್ನ ಫ್ರೆಂಡು ಸ್ಪೆಕ್ಸ್ ಸ್ವಲ್ಪ ಲೂಸ್ ಆಗೈತೆ ಅಂತ ಹೇಳ್ತಾ ಇದ್ಲು. ಅಲ್ಲೇ ಲೆನ್ಸ್ ಕಾರ್ಟು ಕೂಡ ಇತ್ತು. ಅವಳು ಕೂಡ ಲೆನ್ಸ್ ಕಾರ್ಟಲ್ಲಿ ಸ್ಪೆಕ್ಸ್ನ ಸರಿ ಮಾಡಿಸ್ಕೊಂಡ್ಳು. ಆಚೆ ಬಂದ್ವಿ. ಹಾಗೆ ಮಾವಿನಕಾಯಿ ತಿನ್ಬೇಕು ಅನಿಸ್ತಾ ಇತ್ತು ಇಬ್ರಿಗೂ. ಇಬ್ಬರು ಒಂದೊಂದು ತಗೊಳ್ಳೋಣ ಅಂತ ನೋಡಿದ್ರೆ ಒಂದು ಪೀಸಿಗೆ 20 ರೂಪಾಯಿ ಇತ್ತು. ಹಾಗಾಗಿ ಬೇಡ, ಒಂದೇ ಪೀಸ್ ಸಾಕು ಬಾ ಅಂತ ಹೇಳ್ಬಿಟ್ಟು ತಗೊಂಡು ಬಂದ್ವಿ ತಿನ್ಕೊಂಡು. ಹಾಗೆ ಸ್ವಲ್ಪ ಬಿಸಿಲು ಬೇರೆ ಇತ್ತಲ್ಲ, ಕಬ್ಬಿನ ಜ್ಯೂಸು ಕುಡಿದ್ವಿ. ಅದು ಕೂಡ ಅಷ್ಟಕ್ಕಷ್ಟೇ ಇತ್ತು. ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ ಅಂತ ಹೇಳ್ಕೊಂಡು ಇಬ್ರೂ ಹೊರಟ್ವಿ. ನನಗೂ ತುಂಬ ಬೇಜಾರಾಯಿತು. ಹಾಗೆ ಮನೆಗೆ ಬಂದೆ. ಅವಳು ಹಾಸ್ಟೆಲ್ಗೆ ಹೋದ್ಲು, ನಾನು ಮನೆಗೆ ಬಂದೆ, ಅಮ್ಮನ ಮನೆಗೆ ಬಂದೆ ನಾನು. ಅಮ್ಮ ಸ್ವಲ್ಪ ಕಾಳನ್ನೇ ಇಟ್ಟಿದ್ರು, ಅದನ್ನು ಚಿಲುಕಿಸ್ತಾಯಿದ್ರು. ನಾನು ಕೂಡ ಸ್ವಲ್ಪ ಚಿಲುಕಿಸ್ಕೊಡ್ತೀನಿ ಅಂತ ಇಸ್ಕೊಂಡೆ. ನನ್ನ ಮಗಳು ನಾನು ಚಿಲುಕ್ಸೋಕ್ಕೆ ಬಿಡಲಿಲ್ಲ. ಅರ್ಧ ಚಿಲುಕಿಸ್ದೆ, ಬಂದು ಕೂತ್ಕೊಂಡ್ಳು ಮಧ್ಯಕ್ಕೆ. ಎಲ್ಲ ಹರ್ಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅಮ್ಮ ಇದ್ದಿದ್ದು ಬೇಗ ಚಿಲುಕಿಸ್ಕೊ, ಇವರು ಬಿಡಲ್ಲ ಚಿಲುಕ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಸಂಜೆ ಆಗಿಬಿಟ್ಟಿತ್ತು ಆಲ್ರೆಡಿ. ಟೀ ಮಾಡ್ಕೊಡ್ತೀನಿ, ಕುಡ್ಕೊಂಡು ಹೋಗುವಂತೆ ಅಂತ ಹೇಳ್ತಾಯಿದ್ರು. ನೋಡಿ ಹೆಂಗೆ ಮಾಡ್ತಾವಳೆ. ಇವರಿಬ್ರನ್ನ ಕಟ್ಕೊಂಡು ಚಿಲುಕಿಸ್ದಂಗೆ ಅಂತ ಹೇಳ್ಬಿಟ್ಟು ಅಮ್ಮ ಎತ್ತಿಕ್ಕಿ ಟೀ ಮಾಡಲಿಕ್ಕೆ ಅಂತ ಬಂದರು.
ಟೀಗೆ ನನ್ನ ಜೊತೆ ಮಾತಾಡ್ಕೊಂಡು ಸಕ್ಕರೆ ಹಾಕೋದ್ರ ಬದಲು ಉಪ್ಪು ಹಾಕೋಕೆ ಹೋಗ್ತವ್ರೆ. ನನಗಂತೂ ತುಂಬಾ ನಗು ಬಂತು. ಅಮ್ಮನಿಗೂ ರೇಗಿಸ್ಕೊಂಡು ಹಾಗೆ ಮಾತಾಡ್ಕೊಂಡು ನಿಂತಿದ್ದೆ ಸ್ವಲ್ಪ ಹೊತ್ತು ಹಂಗೆ. ಅಮ್ಮ ಕೂಡ ಟೀ ಮಾಡ್ಕೊಂಡು ತಗೊಂಬಂದರು. ಟೀ ಸ್ವಲ್ಪ ಬಿಸಿ ಇತ್ತು ಅಂತ ಹೇಳ್ಬಿಟ್ಟು ಆಮೇಲೆ ಕುಡಿಯೋಣ ಅಂತ ಎತ್ತಿಕ್ಕನ ಅಂತ ಹೋಗ್ತೀನಿ. ನನ್ನ ಮಗಳು ನೋಡ್ಬಿಟ್ಲು ಆಗಲೇ. ನನಗೂ ಬೇಕು ಅಂತ ಹತ್ಕೊಂಡೇ ಕೂತ್ಕೊಬಿಡ್ತಾಳೆ ಅವಳು. ನೋಡಿದ್ರೆ ಹಾಗೆ ಮರೆ ಬಡ್ಕೊಂಡು ನಿಂತಿದ್ದೆ. ನೋಡೇ ಬಿಟ್ಲು ಕೊನೆಗೂ. ಅಮ್ಮನ್ನ ಹೋಗೋದು ಬರೋದೆಲ್ಲ ನೋಡ್ತಾ ಅವಳೆ ಕೊಡ್ತಾರಾ ಅಂತ ಹೇಳ್ಬಿಟ್ಟು ಕತ್ತೆತ್ಕೊಂಡು ನೋಡಿ ಬಂದು ನನಗೆ ಹಿಂಸೆ ಕೊಡ್ತಾವಳೆ. ಟೀ ಕೊಡು ಅಂತ. ಕಚ್ಚಿದ್ರೆ ಸುಮಾರಾಗಿ ಕಚ್ಚಲ್ಲ ಅವಳು. ಅಲ್ಲಿ ಹಂಗೆ ನಾಟಕ ಬಿಡ್ಬೇಕು ಆ ಥರ ಕಚ್ಚುತ್ತಾಳೆ. ನೋಡಿ ಕೊಡಿ ನನಗೂ ಟೀ ಕೊಡಿ ಅಂತ ಜೋರಾಗಿ ಅಳ್ತಾಳೆ. ಅದು ಬಿಸಿ ಇದ್ರೂ ಬಿಡಲ್ಲ, ಆ ಥರ ಮುಟ್ಟಕ್ಕೆ ಬಂದುಬಿಡ್ತಾಳೆ. ಬೆಳಗ್ಗೆ ಪೂಜೆಗೆ ಸ್ವಲ್ಪ ಹೂ ಬೇಕಿತ್ತು, ಹಾಗಾಗಿ ಹೂವು ತೊಗೊಂಡು ಮನೆ ಕಡೆ ಹೊರಟೆ. ಇದು ಮಂಗಳವಾರದ ಲಾಗ್ ಆಗಿರುತ್ತೆ. ಬೆಳಗ್ಗೆ ಬೇಗನೆ ಪೂಜೆ ಮುಗಿಸಿ ನೋಡಿ ಈ ರೀತಿ ಪೂಜೆ ಮಾಡಿದ್ದೀನಿ. ಮಂಗಳವಾರ ನಮ್ಮದು ಪೂಜೆ ಇರೋದು, ಹಾಗಾಗಿ ಬೆಳಗ್ಗೆನೇ ಮುಗಿಸ್ಕೊಬಿಡ್ತೀನಿ ಪೂಜೆನ. ನನಗೆ ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಸಮಾಧಾನ. ಈ ಸಂಜೆ ಹೊತ್ತೆಲ್ಲ ಮಾಡೋಕ್ಕೆ ಹೋದರೆ ಅಷ್ಟೇನು ಇಷ್ಟ ಆಗಲ್ಲ. ಹಾಗಾಗಿ ಬೆಳಗ್ಗೆನೇ ನೀಟಾಗಿ ಎಲ್ಲ ಒರೆಸ್ಕೊಂಡು ಗುಡಿಸ್ಕೊಂಡು ನೀಟಾಗಿ ಪೂಜೆ ಮಾಡ್ಕೊಬಿಡ್ತೀನಿ. ನೋಡಿ ರಂಗೋಲಿ ಈ ರೀತಿ ಹಾಕಿದ್ದೀನಿ. ವಾರದ ದಿನ ಪೂಜೆ ಮಾಡಬೇಕು ಅಂದ್ರೆ ಅದನ್ನು ಹಬ್ಬದ ಥರ ಫೀಲ್ ಮಾಡ್ಕೊಂಡು ಮಾಡ್ತೀನಿ. ನಂಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಸ್ವಲ್ಪ ಟಾಪ್ ಮಾಡೋಕ್ಕೂ ಹೋಗಿ ಬಂದಿದ್ದೆ. ಅಲ್ಲಿಂದ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಒಂದು 3 ಬಾಕ್ಸ್ ಏನೋ ಸ್ಪೈಸಸ್ ಹಾಕಲಿಕ್ಕೆ ಈ ಥರ ಪುಟ್ಟದ್ದು ಬಾಕ್ಸ್ ತಂದಿದ್ದೆ. ಒಂದೊಂದಕ್ಕೆ 30 ರೂಪೀಸ್ ಇತ್ತು. ಅಲ್ಲಂತೂ ತುಂಬ ಕಾಸ್ಟ್ಲಿ. ಒಂದೊಂದಕ್ಕೇ 30 ರೂಪೀಸ್ ಇತ್ತು. ಏನು ಮಾಡೋಕ್ಕಾಗಲ್ಲ, ತಗೊಳ್ಳೇಬೇಕು ಅಂತ ತೊಗೊಂಡು ಬಂದೆ. ನೆಕ್ಸ್ಟ್ ಒಂದು ಪುಟಾಣಿದು ಚೊಂಬು ಥರ ಇದೆ, ಅದು ತುಂಬಾ ಇಷ್ಟ ಆಯಿತು. ನಮ್ಮ ಅಮ್ಮನಿಗೂ ತುಂಬ ಇಷ್ಟ ಆಯಿತು. ಅದನ್ನೇ ತೊಗೊಂಡು ಬಂದೆ. ಅದು ಕೂಡ 280 ಏನೋ ಇತ್ತು. ತುಂಬ ಕಾಸ್ಟ್ಲಿಯಲ್ಲಿ ಈ ಥರ ಸ್ಟೀಲ್ ಪಾತ್ರೆಗಳೆಲ್ಲ 280 ಏನೋ ಇತ್ತು. ಏನು ಮಾಡೋಕ್ಕಾಗಲ್ಲ, ತಗೊಳ್ಳೇಬೇಕು. ಕಣ್ಣಿಗೆ ಕಂಡಿದ್ದು ಇಷ್ಟ ಆಗಿಬಿಟ್ರೆ ನನಗೆ ಅದು ತೊಗೊಂಬಿಡ್ಬೇಕು ಆ ಥರ ಫೀಲ್ ಆಗುತ್ತೆ ನನಗೆ. ಹಾಗೆ ಅದನ್ನು ತೊಗೊಂಬಂದೆ. ಒಂದು ಬೌಲ್ ಸೆಟ್ ತೊಗೊಂಡಿದ್ದೆ. ಅದಕ್ಕೆ ಈ ಥರ ಒಂದು ಸ್ಪೂನ್ ಬೇಕಿತ್ತು. ಇದು 60 ರೂಪೀಸ್ ಏನೋ ಆಗುತ್ತೆ ರೇಟ್ ಇದೆ ಇದರಲ್ಲಿ. ಅದನ್ನು ಕೂಡ ಒಂದು ತೊಗೊಂಡು ಬಂದೆ. ಈ ಥರ ಸಾಂಬಾರು ಹಾಕ್ಲಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು. ಹಾಗೆ ಒಂದು ಪಿಂಗಾಣಿದು ಬೌಲ್ ಕೂಡ ತಂದಿದ್ದೆ. ಅದನ್ನೆಲ್ಲ ಮೇಂಟೈನ್ ಮಾಡೋದು ಕಷ್ಟ, ಬಟ್ ಆದ್ರೂ ತೊಗೊಳ್ಳೇಬೇಕು ಅಂತ ತೊಗೊಂಡೆ. ಅಮ್ಮ ಬೇಡ ಅಂತಂದರು, ಆದರೂ ಬೇಡ ಅಂದ್ಕೊಂಡೆ ತಗೊಂಡು ಬಂದೆ. ಅದು ಕೂಡ 145 ರೂಪೀಸ್ ಏನೋ ಇತ್ತು. ಅದು ಕೂಡ ಚೆನ್ನಾಗಿತ್ತು. ಬೌಲ್ ಸೆಟ್ಟು ಪ್ಲೇಟ್ ಕೂಡ ಇದೆ ಅದಕ್ಕೆ, ಅದನ್ನು ಕೂಡ ತಂದಿದ್ದೀನಿ. ಸೆಟ್ ಚೆನ್ನಾಗಿತ್ತು ಅಂತ ಹೇಳ್ಕೊಂಡು ತಗೊಂಬಂದೆ. ನೋಡಿ ಈ ಥರ ಉಪ್ಪು ಹಾಕ್ಲಿಕ್ಕೆ, ಸಣ್ಣ ಉಪ್ಪು ಕಲ್ಲುಪ್ಪು ಹಾಕ್ಲಿಕ್ಕೆ ಈ ಥರ ಉಪ್ಪಿನ ಜಾಡ್ ಬೇಕಿತ್ತು ಪಿಂಗಾಣಿದು. ನನ್ನ ಹತ್ರ ಮುಂಚೆನೇ ಒಂದಿತ್ತು, ಅದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಡ್ಯಾಮೇಜ್ ಆಗಿರೋದು ಇಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಚೇಂಜ್ ಮಾಡಿಬಿಟ್ಟು ಇವ್ನು ಇಡೋಣ ಅಂತ ಹೇಳ್ಬಿಟ್ಟು 2 ತೊಗೊಂಡು ಬಂದಿದ್ದೀನಿ. ಈ ಬೌಲಿಗೆ ಸೆಟ್ ಆಗೋ ಥರ ಈ ಪ್ಲೇಟ್ ತೊಗೊಂಡಿದ್ದೆ ಒಂದು. ಇದು 99 ರೂಪೀಸ್. ಅದು ಉಪ್ಪಿನ ಜಾಡು 115 ರೂಪೀಸ್ ಏನೋ ಆಯಿತು. ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು, ಅದನ್ನು ತೊಗೊಂಡು ಬಂದೆ. ನೋಡಿ ಈ ಥರ ಸೆಟ್ ಪೂರ್ತಿ ಕಂಪ್ಲೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಕೊಂಡು ತಗೊಂಡು ಬಂದೆ. ತುಂಬಾ ಚೆನ್ನಾಗಿತ್ತು ಇವೆರಡು ಕೂಡ. ಹಾಗೆ ಕಲ್ಲುಪ್ಪು ಹಾಕ್ಲಿಕ್ಕೆ ದೊಡ್ಡ ಉಪ್ಪು ಹಾಕ್ಲಿಕ್ಕೆ 2 ಸೆಟ್ಟು ಪಿಂಗಾಣಿ ತೊಗೊಂಡು ಬಂದೆ. ಪಿಂಗಾಣಿ ಬೌಲ್ ಕೆಳಗಡಿಕೆ 2 ವುಡನ್ ಮ್ಯಾಟ್ ಥರದ್ದು ತಂದಿದ್ದೀನಿ. ಈ ಥರದ್ದು ಅದು ಒಂದು ಬ್ಲ್ಯಾಕ್ ಕಲರ್ದು ವುಡನ್ದು, ಅದನ್ನು ಎಣ್ಣೆ ಬಾಟ್ಲ್ ಇಡೋಕ್ಕೆ ತಂದಿದ್ದೀನಿ. ಇನ್ನೆರಡು ಉಪ್ಪಿನ ಜಾಡಿ ಇಡೋಕ್ಕೆ ತೊಗೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿತ್ತು ಯೂನಿಕ್ಕಾಗಿ, ಹಾಗಾಗಿ ತೊಗೊಂಡು ಬಂದೆ. ಅವು ಕೂಡ ಒಂದೊಂದು ಸೆಟ್ಟು 115 ರೂಪೀಸ್ ಇತ್ತು. ಹಾಗಾಗಿ 2 ಸೆಟ್ಟು, ಅದೊಂದು ಉಪ್ಪು ಹಾಕಿಡೋಕ್ಕೆ, ಉಪ್ಪಿನ ಜಾಡಿ ಇಡೋಕ್ಕೆ. ಇದೊಂದು ಸ್ನ್ಯಾಕ್ಸ್ ಹಾಕಲಿಕ್ಕೆ ತುಂಬಾ ಚೆನ್ನಾಗಿತ್ತು ಪ್ಲೇಟ್. ಹಾಗಾಗಿ ಇದನ್ನು ಕೂಡ ಪರ್ಚೇಸ್ ಮಾಡಿ ತೊಗೊಂಡು ಬಂದೆ. ಇದು ಕೂಡ 99 ರೂಪೀಸ್ ಏನೋ ಇತ್ತು. ತುಂಬಾ ಯೂನಿಕ್ ಆಗಿತ್ತು. ಬ್ಲ್ಯಾಕ್ ಕಲರ್ ನೋಡಿದೆ, ಬಟ್ ಬ್ಲ್ಯಾಕ್ ಕಲರ್ ಸಿಗಲಿಲ್ಲ. ಅಮ್ಮ ಇದನ್ನೇ ತಗೋ ಚೆನ್ನಾಗಿದೆ ಅಂತ ಹೇಳಿದ್ರು, ಹಾಗಾಗಿ ಅದನ್ನು ತೊಗೊಂಡೆ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಈ ವುಡನ್ ಮ್ಯಾಟ್ ಅಂತೂ ತುಂಬಾ ಇಷ್ಟ ಆಯಿತು. ಅದನ್ನು ಕೂಡ ಇಷ್ಟಪಟ್ಟೆ ತೊಗೊಂಡೆ. ಇಷ್ಟಕ್ಕೆಲ್ಲ ತುಂಬಾ ಕಾಸ್ಟ್ಲಿ ಆಯಿತು ಅನ್ನಿಸ್ತು ನನಗೆ. ಹೊರಗಡೆ ತೊಗೊಂಡಿದ್ರೆ ಇನ್ನೂ ಕಮ್ಮಿ ಆಗೋದೇನೋ. ಆ ಮಾರ್ಟ್ಗಳಲ್ಲಿ ನೋಡಿರ್ತೀರ ನೀವೇ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ. ಏನೂ ಮಾಡೋಕ್ಕಾಗಲ್ಲ, ತೊಗೊಳ್ಳೇಬೇಕಾಗುತ್ತೆ. ಕಣ್ಣಿಗೆ ಕಂಡಿದ್ದೆಲ್ಲ ಇಷ್ಟ ಆಗಿಬಿಟ್ರೆ ದುಡ್ಡು ಬಗ್ಗೆ ಯೋಚನೆ ಮಾಡಲ್ಲ, ಹಾಗಾಗಿ ತೊಗೊಂಡು ಬಂದುಬಿಟ್ಟೆ. ಈ ಉಪ್ಪಿನ ಜಾಡ್ಗಳಂತೂ ತುಂಬಾ ಇಷ್ಟ ಆಯಿತು ನನಗೆ. ಎಷ್ಟು ಕ್ಯೂಟಾಗಿ ಇದ್ವು. ಹಾಗಾಗಿ 2 ಕೂಡ ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಬಂದೆ. 2 ಸೇಮ್ ಹುಡುಕ್ತೆ, ಬಟ್ ಸೇಮ್ ಸಿಗಲಿಲ್ಲ. ಹಾಗಾಗಿ ಬೇರೆ ಬೇರೆ ಕಲರ್ನೇ ತೊಗೊಂಬಂದೆ. ನೋಡಿ ಇಷ್ಟು ಐಟಮ್ಗೆ 1,500 ಆಯಿತು.
ದುಡ್ಡು ಕೊಡಲಿಕ್ಕೆ ಹೊಟ್ಟೆ ಉರಿಬೋದು. ಬಟ್ ಏನು ಮಾಡ್ತೀರಾ, ಐಟಮ್ಸ್ ಇಷ್ಟ ಆದಮೇಲೆ ದುಡ್ಡು ಬಗ್ಗೆ ಯೋಚನೆ ಮಾಡೋಕ್ಕೋಗಲ್ಲ. ನೋಡಿ ಇಷ್ಟು ಐಟಮ್ ತಂದಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಹಂಗೆ ಎತ್ತಿಟ್ಕೊಂಡು ಮಧ್ಯಾಹ್ನ ಊಟಕ್ಕೋಸ್ಕರ ಹೀರೆಕಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಇದೊಂಥರ ಡಿಫ್ರೆಂಟ್ ರೆಸಿಪಿ. ಹೀರೆಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತೊಗರಿಬೇಳೆನೂ ಹಾಕ್ತಾಯಿದ್ದೀನಿ ತೊಳೆದು. ಅದಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ, 1 ಕಪ್ ಈರುಳ್ಳಿ, 1 ಕಪ್ ಟೊಮೊಟೊ, ಸ್ವಲ್ಪ ಅರಿಶಿನ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಯಾಕೆಂದರೆ ಎಣ್ಣೆ ಹಾಕಿದ್ರೆ ಬೇಗ ಬೇಯುತ್ತೆ, ಹಾಗಾಗಿ 1 ಚೊಂಬಷ್ಟು ನೀರು ಹಾಕಿ 1 ವಿಷಲ್ ತೆಗೆಸ್ತೀನಿ. ಅದನ್ನು ತುಂಬ ಚೆನ್ನಾಗಿರುತ್ತೆ. 1 ವಿಷಲ್ ತೆಗೆದಾದ್ಮೇಲೆ ನೋಡಿ 1 ವಿಷಲ್ ಆಗಿದೆ. ಇವಾಗ 1 ವಿಷಲ್ ತೆಗೆಸಿ ಅದು ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು ಆದಮೇಲೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ 1-2 ಅಷ್ಟು ಹಾಕಿದ್ರೆ ಸಾಕು. ಸ್ವಲ್ಪ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಘಮ ಬರ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಘಮ. ಆ ಥರ ಘಮ ಬಂದಾದಮೇಲೆ ಆಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಹೀರೆಕಾಯಿ ಬೇಳೆ, ಅದನ್ನೊಂದು 3 ವಿಷಲ್ ತೆಗೆಸಿದ್ದೆ. ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯಬೇಕದು. ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತಿರುಗಿಸ್ತಾ ಇದ್ದೀನಿ. ನೀಟಾಗಿ ಅದು ಕನ್ಸಿಸ್ಟೆನ್ಸಿಗೆ ಬರಬೇಕು. ತೀರಾ ತೆಳ್ಳಗಾದ್ರೆ ಚೆನ್ನಾಗಿರಲ್ಲಲ್ವಾ. ಅದಾದ ನಂತರ ಸ್ವಲ್ಪ ಹುಣಸೆಹಣ್ಣು ನೆನೆಯಕ್ಕಿಟ್ಟಿದ್ದೆ, ಅದನ್ನು ಕೂಡ ಕಿವುಚ್ಕೊಂಡು ನೀರು ಹಾಕ್ತಾಯಿದ್ದೀನಿ. ಅದರದ್ದೇ ತುಂಬ ಟೇಸ್ಟ್ ಬರೋದು ಅದಕ್ಕೆ, ಹಾಗಾಗಿ ಅದೇ ಮೇಯ್ನು. ಹಾಕಿ ಸ್ವಲ್ಪ ತಿರುಗಿಸ್ಕೊಂಡು 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಯಾಕಂದರೆ ಖಾರ ಪುಡಿ ಧನಿಯಾ ಪುಡಿ ಎಲ್ಲ ಹಾಗಾಗಿ ಹಾಕಿರೋದಲ್ವ, ಗಂಟು ಥರ ಬಿದ್ದುಬಿಡುತ್ತೆ. ಹಾಕಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರೋ ಹೀರೆಕಾಯಿ ಸಾಂಬಾರು ರೆಡಿನೇ ಆಗೋಗುತ್ತೆ. ಬೇಳೆ ಸಾರು ಮಾಡ್ತೀವಲ್ಲ ಆ ರೀತಿ ಇದು ತುಂಬಾ ಟೇಸ್ಟಾಗಿರುತ್ತೆ. ಹುಣಸೆಹಣ್ಣಿನ ರಸ ಬಿಡೋದ್ರಿಂದ ಅದೇ ಮೇಯ್ನು. ಇವತ್ತು ಮಂಗಳವಾರ ಆಗಿತ್ತಲ್ಲ, ಹಾಗಾಗಿ ದೇವ್ರ ನೈವೇದ್ಯಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸಜ್ಜಿಗೆ ಮಾಡ್ತಾಯಿದ್ದೀನಿ. ಸತ್ಯನಾರಾಯಣ ಪೂಜೆ ಮಾಡ್ತಾರಲ್ಲ ಆ ಥರ ಸಜ್ಜಿಗೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಈ ಥರದ್ದು, ಅದಕ್ಕೆ ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ. ಒಂದು 3 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ಫಸ್ಟು ಹುರ್ಕೊಳ್ತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಎಲ್ಲ ಬಲೂನ್ ಥರ ಉಬ್ಬಿಡ್ಬೇಕು, ಆ ಥರ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹುರ್ಕೊಂಡಿದ್ದಾಯಿತು. ಒಂದು ಬೌಲಿಗೆ ಎತ್ತಿಟ್ಕೊಂಡು 1 ಕಪ್ ಆಗೋಷ್ಟು ರವೆ ಹಾಕ್ಕೊಂಡು ಅದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡು, ಅದಾದ ನಂತರ ಒಂದು ಅರ್ಧ ಚೊಂಬಷ್ಟು ಹಾಲು ಹಾಕ್ತಾಯಿದ್ದೀನಿ. ಹಸಿ ಹಾಲು, ಬಿಸಿ ಮಾಡ್ಕೋಬಾರ್ದು. ಹಸಿ ಹಾಲು ಹಾಕಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಹಸಿ ಹಾಲು ಹಾಕಿದ ಕೂಡಲೇ ತಿರುಗಿಸ್ಕೊಬೇಕು, ಇಲ್ಲಾಂದರೆ ಗಂಟು ಬೀಳಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಗಂಟು ಬಿದ್ದರೆ ಅಷ್ಟೇನು ಚೆನ್ನಾಗಿ ಬರೋಲ್ಲ ಸಜ್ಜಿಗೆ. ಹಾಗಾಗಿ ನೀಟಾಗಿ ಈ ಥರ ತಿರುಗಿಸ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ಕೈ ಬಿಡ್ದೇ ತಿರುಗಿಸ್ಕೋಬೇಕು. 1 ನಿಮಿಷ ಕೈ ಬಿಟ್ರೂ ಗಂಟಾಗ್ಬಿಡುತ್ತೆ. ನೋಡಿ ಈ ಥರ ಉಪ್ಪಿಟ್ಟಿನ ಹದಕ್ಕೆ ತರಬೇಕು. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಅಲ್ಲೇ ಬಿಸಿಲಿದೆ, ಅದನ್ನೇ ಬಿಸಿಲಿದ್ದಾಗಲೇ ಚೆನ್ನಾಗಿ ನಾದ್ಕೊಬಿಡ್ಬೇಕು. ನೋಡಿ ಈ ಥರ ಆದಮೇಲೆ 1 ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟ್ ತಕ್ಕಂತೆ ಹಾಕೋಬೋದು. 1 ಕಪ್ ಸಕ್ಕರೆ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ. ಆ ಸಕ್ಕರೆ ಹಾಕಿದ ಕೂಡಲೇ ಅದರಲ್ಲಿ ನೀರಿನಂಶ ಜಾಸ್ತಿ ಆಗಿಬಿಡುತ್ತೆ, ಮತ್ತೆ ತೆಳ್ಳಗಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಆಗೋಗುತ್ತೆ. ಅದಾದಮೇಲೆ ಗೋಡಂಬಿ ದ್ರಾಕ್ಷಿ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ ಈ ಥರ ಪಾಯಸದ ಅದಕ್ಕೆ ಬಂದಮೇಲೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕಮ್ಮಿ ಅನ್ನಿಸ್ತು, ಹಾಗಾಗಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಅದು ಸ್ವಲ್ಪ ತಳ ಬಿಡಬೇಕು. ನೋಡಿ ಈ ಥರ ತಳ ಬಿಟ್ಟ ಮೇಲೆ ಅದು ರೆಡಿಯಾಗಿದೆ ಅಂತ ಅರ್ಥ. ತುಂಬಾ ಚೆನ್ನಾಗಾಗಿತ್ತು. ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಇದು, ಹಾಗಾಗಿ ಅವ್ರಿಗೂ ಮಾಡಿಕೊಟ್ಟು ದೇವ್ರ ನೈವೇದ್ಯಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ದೇವ್ರ ಪ್ರಸಾದ ಹೇಗಿರುತ್ತೋ ಸತ್ಯನಾರಾಯಣ ಪೂಜೆಯಲ್ಲಿ ಆ ಥರನೇ ಇತ್ತು. ನೋಡಿ ಮೇಲ್ಗಡೆ ಗೋಡಂಬಿ ದ್ರಾಕ್ಷಿ ಇಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್. ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ಲಾಗ್ ಜೊತೆಗೆ ಸಿಗ್ತೀನಿ. ಬಾಯ್.